ಶಿವಾಜಿ ಸುರತ್ಕಲ್ ಪಾರ್ಟ್ 2 ಫೈನಲ್ ರಿಲೀಸ್ ಆಗಿದೆ. ಸೊ ಹೇಗಿದೆ ನೋಡ್ತಾ ಹೋಗಿ ವಿಡಿಯೋ ಹೇಳ್ತಾ ಹೋಗ್ತೀನಿ. ಪ್ಲಾಟ್ ಬಗ್ಗೆ ಮಾತಾಡೋದಾದ್ರೆ, ಈಗ ಒಬ್ಬ ಕಿಲ್ಲರು ಲೂಸ್ ಅಲ್ಲಿ ಇರ್ತಾನೆ, ಅಂದ್ರೆ ಕಿಲ್ಲರ್ ತಪ್ಪಿಸ್ಕೊಂಡಿರ್ತಾನೆ. ಅವ್ರನ್ನ ಹಿಡಿಯಕ್ಕೆ ಆಗೋದು ಒಬ್ಬನೇ ಕೈಲಿ, ಅದು ಕರ್ನಾಟಕದ ಶೆರ್ಲಾಕ್ ಹೋಮ್ಸ್ ಅಂದ್ರೆ ಶಿವಾಜಿ ಸುರತ್ಕಲ್, ರಮೇಶ್ ಅರವಿಂದ್ ಅವರಿಗೆ. ಸೊ ಅವರು ಹುಡುಗಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಕೇಸು ತುಂಬಾನೇ ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಒಂದು ಮರ್ಡರ್ ಮಿಷನ್ ಸಾಲ್ವ್ ಮಾಡಕ್ ಹೋಗ್ತಿದ್ದಾಗ ಇನ್ನೊಂದು ಏನೋ ಒಂದು 4 ಟಾಪಿಕ್ಗಳು ಮಿಸ್ ಮಾಡಿರ್ತಾರೆ ಅಂತ ಬರುತ್ತೆ, ಅಥವಾ ಏನೋ ಹೊಸ ಟಾಪಿಕ್ಗಳು ಕಂಪ್ಲೀಟ್ಲಿ ಅನ್ರಿಲೇಟೆಡ್ ಬರುತ್ತೆ ಅವರಿಗೆ. ಸೊ ಈಗ ಆ ಕಿಲ್ಲರ್ ನೆಕ್ಸ್ಟ್ ಮರ್ಡರ್ ಮಾಡ್ತಾನೆ. ಆ ಮರ್ಡರ್ ಮಾಡಕ್ಕಿಂತ ಮುಂಚೆ ಅವನನ್ನ ಹಿಡಿತಾನ ಅನ್ನೋದೇ ಒಂದು ಪ್ಲಾಟ್. ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ರಾಣಗಿರಿ ರಹಸ್ಯ ಅಡ್ವೆಂಚರ್ ಆಗಿರುತ್ತಲ್ಲ ಫಸ್ಟ್ ಪಾರ್ಟ್ ಅಲ್ಲಿ, ಅದಕ್ಕಿಂತ ಒಂದು ಸ್ವಲ್ಪ ವರ್ಷ ಆದ್ಮೇಲೆ. ಸೊ ಇವಾಗ ಅವನು ಸ್ವಲ್ಪ ಕ್ರೈಮ್ ಸಾಲ್ವಿಂಗ್ ಇಂದ ಬ್ರೇಕ್ ತಗೊಂಡಿರ್ತಾನೆ. ಈಗ ಬಿಸಿ ಇದ್ದಾನೆ, ಅವನ ಮಗಳನ್ನ ನೋಡ್ಕೊಂತಿರ್ತಾನೆ. ಆದ್ರೆ ಒಂದು ಕೋಸ್ಟಲ್ ಕರ್ನಾಟಕದಲ್ಲಿ ಒಂದು ವುಮೆನ್ ಇಂದು ಹತ್ಯೆ ಆಗುತ್ತೆ, ಮರ್ಡರ್ ಆಗುತ್ತೆ. ಸೊ ಪ್ರಿಯಾರಿಟಿಗೋಸ್ಕರ ಇವನಿಗೆ ಸಾಲ್ವ್ ಮಾಡೋದಕ್ಕೆ ಕರೆಸ್ಕೊಂತಾರೆ. ಸೊ ಶಿವಾಜಿ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ತಾನೆ. ಅವನಿಗೆ ಆ ಕೇಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಪಕ್ಕ ಒಂದು ಮರ್ಡರ್ ಕೇಸೆ ಅಂತ. ಆದ್ರೆ ಸ್ವಲ್ಪ ಪ್ಯಾಟರ್ನ್ಸ್ ಇರ್ತವೆ, ಅದನ್ನ ಅವನು ರೆಕಗ್ನೈಸ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆದ್ರೆ ಇನ್ನೇನು ಸಾಲ್ವ್ ಮಾಡಿದೀನಿ ಅಂತ ಅನ್ಕೋಬೇಕು, ಆದ್ರೆ ಇನ್ನ ಕಾಂಪ್ಲೆಕ್ಸ್ ಆಗ್ಬಿಡುತ್ತೆ. ಸೊ ಓಕೆ, ಎಲ್ಲ ಆಯ್ತು, ಈಗ ಸಾಲ್ವ್ ಮಾಡಿದೀನಿ ಅಂತ ಅನ್ಕೊಂಡಾಗ ಅದು ಬಹಳನೇ ಲೇಟ್ ಆಗಿರುತ್ತೆ. ಸೊ ಇದೆಲ್ಲ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನಿಮಗೆ ಬಹಳನೇ ಒಂದು ಇಂಟ್ರೆಸ್ಟ್ ಇಂದ ಫುಲ್ ಆನ್ ಫೋಕಸ್ಡ್ ಆಗಿ ನೋಡ್ತಾ ಇರ್ತೀರಾ. ಇದೊಂದು ಪಾಸಿಟಿವ್ ಪಾಯಿಂಟ್. ಸಿನಿಮಾದ ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ರಮೇಶ್ ಅರವಿಂದ್ ಅವರ ಒಂದು ಓನ್ ಚಾರ್ಮ್ಸ್. ಈಗ ರಮೇಶ್ ಅರವಿಂದ್ ಅಂದ್ರೆ ಶಿವಾಜಿಗೆ ಅವನ ಓನ್ ಪ್ರಾಬ್ಲಮ್ಸ್ ಇರ್ತವೆ, ಆದ್ರೂ ಕೂಡ ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಬಿಟ್ಟು ಒಂದು ಕಾಂಪ್ಲೆಕ್ಸ್ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಲು ಒಂದು ಏನು ಫೋಕಸ್ಡ್ ಆಗಿ ಒಂದು ಡಿಟರ್ಮಿನೇಷನ್ ತೋರಿಸ್ತಾನಲ್ಲ, ಅದು ಲಿಟ್ರಲಿ ಮನ್ಸನ್ನ ಗೆದ್ಬಿಡುತ್ತೆ. ಒಂದು ಶಿವಾಜಿ ಮ್ಯಾನರಿಸಮ್ ಅಂತ ಒಂದು ನೋಡ್ತಿದೀವಲ್ಲ, ಸೊ ಅದು ಕಂಪ್ಲೀಟ್ಲಿ ಹಿಟ್ ಆಗುತ್ತೆ. ಯಾಕಂದ್ರೆ ಅವನ ಒಂದು ಡೆಡಿಕೇಶನ್ ಮತ್ತೆ ಅವನ ಥಿಂಕಿಂಗ್ ಲೆವೆಲ್ ತುಂಬಾ ಇಷ್ಟ ಆಗುತ್ತೆ ಈ ಮೂವಿಯಲ್ಲಿ. ನೆಕ್ಸ್ಟ್ ಪಾಸಿಟಿವ್ ಅಲ್ಲಿ ನಮಗೆ ಮೂವಿನ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತೀವಿ. ಏನಪ್ಪಾ ಅಂತಂದ್ರೆ, ಇಟ್ ಇಸ್ ಕಂಪ್ಲೀಟ್ಲಿ ಒನ್ ಮ್ಯಾನ್ ಶೋ ಆಫ್ ಶಿವಾಜಿ. ಆದ್ರೆ ಆ ಶಿವಾಜಿ ಪಾತ್ರಕ್ಕೆ ತುಂಬಾನೇ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿರೋದು ರಘು ಅವರಾಗಿರ್ಬೋದು, ಸಂಗೀತ ಶೃಂಗೇರಿ ಅವ್ರದ್ದಾಗಿರ್ಬೋದು, ಮೇಘನಾ ಗಾಂವ್ಕರ್, ಸೊ ಮುಂತಾದವರು ತುಂಬಾನೇ ಚೆನ್ನಾಗಿ ಸಪೋರ್ಟ್ ನ ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ. ನೆಕ್ಸ್ಟ್ ಪಾಸಿಟಿವ್ ಅಲ್ಲಿ ಇದರ ಒಂದು ಗೆಸ್ಸಿಂಗ್ ಗೇಮ್. ಏನಪ್ಪಾ ಅಂತಂದ್ರೆ, ಈಗ ಒಬ್ಬ ಇದು ಮರ್ಡರರು ಲೂಸ್ ಅಲ್ಲಿ ಇರ್ತಾನೆ, ತಪ್ಪಿಸ್ಕೊಂಡಿರ್ತಾನೆ, ಅವನ್ನ ಹುಡುಕ್ತಾ ಇರ್ತೀವಿ. ಆದ್ರೆ ಸೈಮಲ್ಟೇನಿಯಸ್ಲಿ ಇನ್ನೊಂದು ಕತೆ ಇರುತ್ತೆ. ಸೊ ಅದು ಮತ್ತೆ ಇದು ಸಪ್ರೇಟ್ ಆಗುತ್ತೆ. ಸೊ ನೀವು ಕಂಪ್ಲೀಟ್ಲಿ ಸ್ಟಂಡ್ ಆಗ್ತೀರಾ, ಯಾವ್ದೊಂದು ಫೋಕಸ್ ಮಾಡ್ಬೇಕು, ಇವ್ರು ಏನ್ ಮಾಡ್ತಾ ಇದಾರೆ. ಸೊ ಆ ಒಂದು ಇನ್ನೊಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಆ ಒಂದು ಮಾಡ್ತಿರೋ ಕೆಲಸ ಆ ಇನ್ನೊಂದು ಕಿಲ್ಲರಿಗೆ ಲೀಡ್ ಆಗುತ್ತೆ. ಅದ್ ಹೇಗ್ ಲೀಡ್ ಆಗುತ್ತೆ ಅದೆಲ್ಲವೂ ನೀವು ಮೂವಿಯಲ್ಲಿ ನೋಡ್ಬೇಕು. ಸೊ ನೆಕ್ಸ್ಟ್ ಪಾಸಿಟಿವ್, ದ ಬ್ರೇಕಿಂಗ್ ಆಫ್ ದಿ ಫೋರ್ತ್ ವಾಲ್. ಎಸ್, ಈ ಒಂದು ಕಾನ್ಸೆಪ್ಟ್ ಈ ಮೂವಿಲಿ ಕೂಡ ಕಂಟಿನ್ಯೂ ಆಗಿದೆ. ದಿರ್ ಇಸ್ 101% ಶೋರ್ ಕನೆಕ್ಟ್ ಇದೆ ಈ ಮೂವಿ. ಆ ಒಂದು ಜಸ್ಟಿಫಿಕೇಶನ್ ನಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ತೀವಿ. ಸೊ ಪಾಸಿಟಿವ್ಸ್ ಬಗ್ಗೆ ಮಾತಾಡಿದ್ರೆ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ನೆಗೆಟಿವ್ಸ್ ಫ್ಲಾಸ್ ನನಗೆ ಅಷ್ಟೊಂದು ಕಾಣಲಿಲ್ಲ ಮೂವಿಯಲ್ಲಿ. ಆದ್ರೆ ಒಂದು ಕಾಣ್ತು, ಏನಪ್ಪಾ ಅಂತಂದ್ರೆ, ಈ ಮೂವಿ ನಮಗೆ ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಫರ್ ಮಾಡುತ್ತಲ್ಲ, ಆದ್ರೆ ಅಷ್ಟೊಂದು ಸ್ಟಂಡ್ ಮತ್ತೆ ಅಷ್ಟೊಂದು ಎಕ್ಸೈಟೆಡ್ ಆಗಿ ನಮಗೆ ಕಾಣಲ್ಲ. ಯಾಕಂದ್ರೆ ಒಂದು ಇದರ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಆಫರ್ ಮಾಡಿದ್ರಲ್ಲ, ಅಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಮತ್ತೆ ಗ್ರೇಟ್ ಟ್ವಿಸ್ಟ್ ನಮಗೆ ಅಷ್ಟೊಂದು ನೋಡೋಕೆ ಸಿಗಲ್ಲ. ಅದು ಸ್ವಲ್ಪ ಏನೋ ಓಕೆ ಅನ್ಸುತ್ತೆ ಹೊರತು ಫಸ್ಟ್ ಪಾರ್ಟ್ ಅಲ್ಲಿ ಮಾತ್ರ ನಂಗೆ ಬಹಳನೇ ಸ್ಟಂಡ್ ಆಗಿದ್ದೆ, ಬಹಳನೇ ಶಾಕ್ ಆಗಿತ್ತು. ಓವರ್ ಹೇಳ್ಬೇಕಂದ್ರೆ ಒಂದು ಹೈಪಿಗೆ ತಕ್ಕಂಗೆ ಈ ಮೂವಿ ಡೆಲಿವರ್ ಮಾಡಿದರೆ. ನೀವು ಮೂವಿ ನೋಡಕ್ಕೆ ಹೋಗ್ಬೇಕಾ ಅಂತ ಒಂದು ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಹೋಗ್ಬೇಕು. ಯಾಕಂದ್ರೆ ಒಂದು ಶಿವಾಜಿದೊಂದು ಥಿಂಕಿಂಗು, ಇಂಟೆಲಿಜೆನ್ಸು ಎಲ್ಲ ಈ ಮೂವಿಯಲ್ಲಿ ನಮಗೆ ಎದ್ದೆದ್ದು ಕಾಣುತ್ತೆ. ಮತ್ತೆ ಒಂದು ಮರ್ಡರ್ ಮಿಸ್ಟ್ರಿ ಸಾಲ್ವ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನೋಡೋದಕ್ಕೆ. ಸೊ ಡೆಫಿನೆಟ್ಲಿ ಹೋಗಿ ನೋಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಇದರಿಂದ ನನ್ನ ವಿಡಿಯೋ ಮುಗಿಸ್ತೀನಿ. ಸೊ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನಗೆ. ನಾನೇನು ಸಿಗ್ತಿದ್ರು ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್.